ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನಾವು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬರ್ತಕ್ಕಂಥದ್ರಲ್ಲಿ ನೋಡಿ, ನಾವು ಅನೇಕ ಗ್ರಹಗಳನ್ನು ಶಾಂತಿ ಮಾಡ್ತಾ ಇರ್ತೇವೆ. ಅದರಲ್ಲಿ ಎಕ್ಸ್ಪೆಷಲಿ ನಾವು ಶಾಂತಿ ಮಾಡ್ತಕ್ಕಂಥದ್ದು ರಾಹು, ಕೇತು, ಕುಜ, ಶನಿ ಇವೆಲ್ಲವನ್ನು ಶಾಂತಿಯನ್ನು ಮಾಡೋದು 4 ಗ್ರಹಗಳನ್ನು ಮಾಡ್ತೇವೆ. ಆದರೆ ನಿತ್ಯ ಜಾತಕದ ವಿಚಾರದಲ್ಲಿ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನು, ಇವತ್ತಿನ ಸಂಚಿಕೆಯಲ್ಲಿ ನೋಡಿ, ಬಹಳ ಮುಖ್ಯ. ಜಾತಕದಲ್ಲಿ ಸೂರ್ಯನ ಬಲ ಬಹಳ ಮುಖ್ಯವಾಗ್ತದೆ. ಒಂದು ಜೊತೆ ಅಂದರೆ ಸೂರ್ಯ ಗ್ರಹಗಳ ರಾಜ. ಸೂರ್ಯ ಜಾತಕದಲ್ಲಿ ಅಂಶ ಕಡಿಮೆ ಇದ್ದಾಗ, ಹಾಗೆ ಸೂರ್ಯನ ಒಂದು ಕೆಟ್ಟ ರಾಶಿಗಳಲ್ಲಿದ್ದಾಗ, ದುಸ್ಥಾನಗಳಲ್ಲಿ ಸೂರ್ಯನಿದ್ದಾಗ ಏನಾಗ್ತದೆ ಅಂತಕ್ಕಂಥ ವಿಚಾರಗಳನ್ನು, ಅಂದರೆ ಪ್ರತಿಯೊಂದು ಸೂರ್ಯನಿಂದ ಹಿಡಿದು ರಾಹು ಕೇತುವರೆಗೂ ಕೂಡ ನಾನು ಒಂದೊಂದು ಎಪಿಸೋಡಲ್ಲಿ 2 ಗ್ರಹಗಳ ಶಾಂತಿಯನ್ನು ತಗೊಳ್ತಾ ಇದ್ದೇನೆ. ಅಂದರೆ ನೋಡಿ, ಸೂರ್ಯನು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ. ಇವತ್ತಿನ ಈ ಸಂಚಿಕೆಯಲ್ಲಿ 2 ಗ್ರಹಗಳನ್ನು ನಾನು ಯಾವ ರೀತಿ ಶಾಂತಿ ಮಾಡ್ಕೋಬೇಕು, ಹೇಗೆ ಮನೆಯಲ್ಲೇ ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಇದೆಯಾ, ನಿಮಗೆ ನಿಜವಾಗ್ಲೂ ಈ ಒಂದು ಎಪಿಸೋಡ್ ನೀವು ಕೇಳಿದ್ರೆ ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ. ಜ್ಯೋತಿಷ್ಯವನ್ನು ನೀವು ಕಾಂಟ್ಯಾಕ್ಟ್ ಮಾಡೋದೇ ಬೇಡ. ನಿಮ್ಮ ಜಾತಕದಲ್ಲಿ ನೀವೇನಾದರೂ ಒಂದು ಚಾರ್ಟ್ ಇಟ್ಕೊಂಡ್ರೆ ಸೂರ್ಯ ಎಲ್ಲಿ ಕೂತಿದ್ದಾರೆ ನೋಡೋದಾದರೆ, ಸೂರ್ಯ ಕೆಟ್ಟೋಗಿದ್ದಾನೆ, ಅಕಸ್ಮಾತ್ ಯಾವುದೋ ಜ್ಯೋತಿಷಿಗಳ ಹತ್ರ ಹೋದ್ರು ಅಂತ ಇಟ್ಕೊಳ್ಳಿ, ಅಪ್ಪ ಈ ಥರ ಸಮಸ್ಯೆ ಇದೆ, ಪಿತೃದೋಷ ಇದೆ, ನಿನ್ನ ಜಾತಕದಲ್ಲಿ ಸೂರ್ಯ ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕು ಅಂದರೆ ಜಸ್ಟ್ ಈ ನನ್ನ ಈ ಒಂದು ವಿಡಿಯೋ ನೋಡಿ. ಮ್ಯಾಕ್ಸಿಮಮ್ ನಿಮಗೆ ಶಾಂತಿ ಬೆರಳು ಟಿಪ್ಸಲ್ಲಿ ಸಿಗ್ತಕ್ಕಂಥ ವಿಚಾರಗಳನ್ನು ನಾನು ಕೊಡ್ತಾ ಇದ್ದೇನೆ. ಸೂರ್ಯ ಶಾಂತಿ ಹಾಗೆ 2 ಗ್ರಹಗಳನ್ನು ತೊಗೊಳ್ತಾ ಇದ್ದೇನೆ ಇವತ್ತಿನ ದಿನ, ಸೂರ್ಯ ಮತ್ತು ಚಂದ್ರ. ಸೂರ್ಯ ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಪಂಚಮದ ಅಧಿಪತಿ ಸೂರ್ಯ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ನಮ್ಮ ಜಾತಕದಲ್ಲಿ ಗ್ರಹಗಳ ರಾಜ ಮೊದಲನೇದಾಗಿ ಸೂರ್ಯ, ಸೆಂಟರ್ ಆಫ್ ದ ಒಂದು ಹಾರಸ್ಕೋಪ್. ನಾವೇನು ಸೆಂಟರ್ ಆಫ್ ದ ಸಿಟಿ ಅಂತ ಕರಿತೀವೋ, ಔಟ್ ಆಫ್ ದ ಸಿಟಿ ಅಂತ ಕರಿತೀವೋ, ಹಾಗೆ ಹಾರ್ಟನ್ನು ಆಡಳಿತ ಮಾಡ್ತಕ್ಕಂಥದ್ದು ಸೂರ್ಯ. ಯಾರಿಗೆ ಅತಿಯಾದಂಥ ರಾಜ ಕೋಪವಿದೆಯೋ ಅದು ರಾಜಕೋಪ ಅಂತ ಕರಿತೀವಿ. ಯಾರಿಗೆ ತುಂಬನೇ ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯ ಅಡಗಿರುತ್ತೋ, ರಾಜಕೀಯದಲ್ಲಿದ್ದು ರಾಜಕೀಯವಾಗಿ ಸಮಸ್ಯೆಗಳು ಕಾಣಿಸ್ತಾ ಇದೆಯೋ, ಈ ಒಂದು ವಿಡಿಯೋಸ್ನ ನೋಡಿದ್ರೆ 100% ಈಸ್ ಅ ವೆರಿ ವೆರಿ ಗುಡ್. ಸೂರ್ಯ ಕಾರಕ ಆಗಿರ್ತಕ್ಕಂಥದ್ದು ನೋಡಿ, ತಂದೆಗೆ ಕಾರಕ ಸೂರ್ಯ. ಹಾಗೆ ಸೂರ್ಯ ಏನಿರ್ತಕ್ಕಂಥದ್ದು ಸರ್ಕಾರಿ ಕೆಲಸಗಳಿಗೆ ಕಾರಕ ಅಂತ ಕರಿತೀವಿ. ಸೂರ್ಯನ ಸ್ಥಿತಿಗತಿಗಳು ಚೆನ್ನಾಗಿರಬೇಕು, ಸೂರ್ಯನ ಅಂಶ ಚೆನ್ನಾಗಿರಬೇಕು ಜಾತಕದಲ್ಲಿ. ಸೂರ್ಯನ ಅಂಶ ಚೆನ್ನಾಗಿತ್ತು ಅಂದರೆ ಬಹಳ ವಿಲ್ ಪವರ್ ಇರುತ್ತೆ. ಏನೇ ಬಂದರೂ ಎದುರಿಸ್ತಕ್ಕಂಥ ತಾಕತ್ತು, ಹಾಗೆ ಏನೇ ಬಂದರೂ ಸಮಸ್ಯೆಗಳು ಅದನ್ನು ಫೇಸ್ ಮಾಡ್ತಕ್ಕಂಥ ವಿಲ್ ಪವರ್ ಸೂರ್ಯನ ಸ್ಥಿತಿ ಭಾಳ ಮುಖ್ಯ ತೋರಿಸುತ್ತೆ. ಅದೇ ಸೂರ್ಯ ನಿಮ್ಮ ಜಾತಕದಲ್ಲಿ ಸರಿ ಇಲ್ಲ, ಸೂರ್ಯನ ಶಾಂತಿ ಅಗತ್ಯವಾಗಿದೆ, ಸೂರ್ಯನು ಕೂಡ ಉತ್ತಮವಾಗಿರ್ತಕ್ಕಂಥ ಸ್ಥಾನಗಳಿಲ್ಲ. ಯಾವಾಗ ಸೂರ್ಯ ತ್ರಿಗ್ರಹ ಅಂದರೆ ತ್ರಿಕ್ ಸ್ಥಾನ 6, 8, 12 ಸ್ಥಾನದಲ್ಲಿ ಕುದಿಯೋ, ಸೂರ್ಯನೊಟ್ಟಿಗೆ ಕ್ರೂರ ಗ್ರಹಗಳ ಸಂಯೋಗವಿದೆಯೋ, ಸೂರ್ಯ ನೀಚ ಸ್ಥಾನದಲ್ಲಿದ್ದಾನೋ, ಇವೆಲ್ಲ ಕೂಡ ಸೂರ್ಯನ ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕಾಗ್ತದೆ ಜಾತಕದಲ್ಲಿ. ಯಾವುದೇ ರಾಶಿ ಆಗಿರ್ಬೋದು, ಯಾವುದೇ ನಕ್ಷತ್ರ ಆಗಿರ್ಬೋದು, ಮೇಷದಿಂದ ಹಿಡಿದು ಮೀನದವರೆಗೂ ನೋಡಿ ಈ ವಿಚಾರವನ್ನು. ಇಂಥವರೇ ನೋಡಬೇಕು ಅಂತ ಏನಿಲ್ಲ. ಅಫ್ಕೋರ್ಸ್ ನಮ್ಮ ಜಾತಕದಲ್ಲಿ ಸೂರ್ಯ ಶಾಂತಿ ಹೇಗೆ ನಾವು ಮಾಡ್ಕೊಳ್ಳೋದು, ನನ್ನ ಜಾತಕದಲ್ಲಿ ಪಿತೃದೋಷ ಇದೆ ಅಂತ ಹೇಳಿದ್ರು, ಇಲ್ಲಿ ಸೂರ್ಯ ಶಾಂತಿ ಹೇಗೆ ಮಾಡ್ಕೋಬೇಕು, ನಾವು ಸೂರ್ಯನ ಅಭಿವೃದ್ಧಿ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನೋಡ್ಕೋಬೇಕು. ಶಾಂತಿಯ ಜೊತೆ ಅಭಿವೃದ್ಧಿ ಕೂಡ ಆಗ್ತದೆ. ಇದು ಅತ್ಯಗತ್ಯವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಟಿವ್. ಹಾಗೆ ಸೂರ್ಯ ಭಾಳ ಮುಖ್ಯವಾಗಿ ನಮ್ಮ ಜಾತಕದಲ್ಲಿ ಯೋಗಗಳನ್ನು, ಅಂದರೆ ಸೂರ್ಯ ಪೂರ್ವ ಪುಣ್ಯ ಸ್ಥಾನ, ಅಂದರೆ ಅರ್ಥಾತ್ ಪಂಚಮ ಸ್ಥಾನದ ಅಧಿಪತಿ ಆಗಿರೋದ್ರಿಂದ ಪೂರ್ವ ಪುಣ್ಯ ಶುದ್ಧತೆಯನ್ನು ಕೊಡುತ್ತೆ. ನಿಜವಾಗ್ಲೂ ನಮ್ಮ ಥಾಟ್ಸ್ ಜೆನ್ಯೂನ್ ಆಗಿರಬೇಕು ಅಂದರೆ, ನಾವು ರಾಜಗಾಂಭೀರ್ಯ ಒಂದು ಆಟಿಟ್ಯೂಡ್ಸ್ನ ಬೆಳ್ಕೋಬೇಕು ಅಂದರೆ ಸೂರ್ಯ ಈಸ್ ಮೋಸ್ಟ್ ಪವರ್ಫುಲ್ ಇನ್ ಅ ಜಾತಕ. ಇಂಥ ಇನ್ಫಾರ್ಮೇಷನ್ಸನ್ನು ನಿಜವಾಗ್ಲೂ ನೀವು ಮಿಸ್ ಮಾಡಿಕೊಂಡ್ರೆ ಖಂಡಿತ ಯು ಲಾಸ್ ಸಮಥಿಂಗ್. ಖಂಡಿತ ಮಿಸ್ ಮಾಡ್ಕೋಬೇಡಿ. ಇಟ್ಸ್ ಅ ವೆರಿ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥದ್ದು.
ಈ ಯಾವಾಗ ಸೂರ್ಯ ಪವರ್ಫುಲ್ ಇರ್ತದೋ ಜಾತಕದಲ್ಲಿ ವಿಲ್ ಪವರ್ ಜಾಸ್ತಿ ಆಗ್ತಕ್ಕಂಥದ್ದು ಇದ್ದೇ ಇರ್ತದೆ. ಅದೇ ರೀತಿಯಾಗಿ ನಾನಾ ಒಂದು ಬೆಳಕು ಬೇಕು, ಅವನ ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕು, ಅವರ ಪೂರ್ವ ಪುಣ್ಯ ಚೆನ್ನಾಗಿದೆ, ಅವನು ಒಳ್ಳೆಯ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಾನೆ, ಅವನ ರಾಜಯೋಗದಲ್ಲಿ ಹುಟ್ಟಿದ್ದಾನೆ, ರಾಜ ಮನೆತನದಲ್ಲಿ ಹುಟ್ಟಿದ್ದಾನೆ ಅಂದರೆ ಇಟ್ಸ್ ಮೋಸ್ಟ್ ಪವರ್ಫುಲ್ ಆಫ್ ಥಿಂಗ್ ಈಸ್ ಸೂರ್ಯ. ಹಾಗೆ ನೋಡಿ, ಮನಸ್ಥಿತಿ ಸರಿ ಇರಬೇಕು ಇಂಪಾರ್ಟೆಂಟ್ ಆಗಿ. ಮನಸ್ಥಿತಿಗೆ ಕಾರಕನಾಗಿರ್ತಕ್ಕಂಥದ್ದು ಚಂದ್ರ. ಇವೆರಡು ಗ್ರಹಗಳ ಶಾಂತಿಗೋಸ್ಕರ ಹೇಳ್ತಾ ಇದ್ದೇನೆ. ಈ ಚಂದ್ರ ಚೆನ್ನಾಗಿಲ್ಲ ಅಂದರೆ ನೋಡ್ರಿ ಮನಸ್ಥಿತಿ ಚೆನ್ನಾಗಿರಲ್ಲ. ಚಂದ್ರ ಯಾವಾಗ ಜಾತಕದಲ್ಲಿ ಸರಿ ಇಲ್ವೋ ಅವನು ಖಂಡಿತ ಏನಿದ್ರೂ ಏನಿಲ್ಲ. ಇವೆರಡು ಗ್ರಹಗಳು ವೆರಿ ಇಂಪಾರ್ಟೆಂಟ್ ರೋಲಿಂದ ಆರಿಸ್ಕೋ, ವೆರಿ ವೆರಿ ಇಂಪಾರ್ಟೆಂಟ್. ಚಂದ್ರ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಚಂದ್ರನಂಥ ಕೆಟ್ಟ ಗ್ರಹ ನೋಡಿ, ನಾವು ಅದಕ್ಕೆ ಚಂದ್ರ ಶುಭ ಗ್ರಹ ಅಂತ ನೋಡಿದ್ವಿ. ಶುಕ್ಲ ಪಕ್ಷದ ಚಂದ್ರ, ಕೃಷ್ಣ ಪಕ್ಷದ ಚಂದ್ರ. ಚಂದ್ರ ನಿಜವಾಗ್ಲೂ ಜೀವನದಲ್ಲಿ ಮಾಡಬಾರದನ್ನು ಮಾಡಿಸ್ಬಿಡುತ್ತೆ. ಅದಕ್ಕೆ ಕೇಮದ್ರುಮ ಯೋಗ ಅಂತ ಕೊಡು, ಅತ್ಯಂತ ಕೆಟ್ಟ ಯೋಗಗಳಲ್ಲಿ ಒಂದು ಕೇಮದ್ರುಮ ಯೋಗ. ಚಂದ್ರ ಯಾವಾಗ ಚೆನ್ನಾಗಿಲ್ವ ನಮ್ಮ ಜಾತಕದಲ್ಲಿ ಅವನ ಲೈಫ್ ವೇಸ್ಟ್. ಖಂಡಿತವಾಗಿ ಕೆಟ್ಟ ಕೆಟ್ಟ ಕೃತ್ಯವನ್ನು ಮಾಡ್ತಕ್ಕಂಥದ್ದು ಚಂದ್ರ. ನಾವು ಏನೇ ಶುಭಗ್ರಹವಾಗಿದ್ದರೂ ಕೂಡ ನಮ್ಮ ಚಂದ್ರ ಚೆನ್ನಾಗಿಲ್ಲ ಜಾತಕದಲ್ಲಿ ಅಂದರೆ ಅವನ ಮನಸ್ಥಿತಿ ಖಂಡಿತವಾಗಿ ಚೆನ್ನಾಗಿರಲ್ಲ. ನೋಡೋಕ್ಕೆ ಒಂದು ಫೇಸ್ ಆದರೆ ಒಳಗಡೆ ಇನ್ನೊಂದು ಫೇಸ್ ಇರುತ್ತೆ. ಇಟ್ಸ್ ನಾಟ್ ಆ್ಯನ್ ಬಿಲೀವಬಲ್ ಪರ್ಸನ್, ಇಟ್ಸ್ ಬಿಲೀವಬಲ್ ಪರ್ಸನ್ ಅಲ್ವೇ ಅಲ್ಲ ಅವರು. ಅದಕ್ಕೋಸ್ಕರ ಚಂದ್ರ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ರೋಲಿಂದ ಅರಿಸ್ಕೊ. ತುಂಬಾ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಚಂದ್ರ. ಚಂದ್ರ ನೋಡಿ ತಾಯಿಗೆ ಕಾರಕ ಅಂತ ಕೂಡ ಕರೆದ್ವಿ. ತಾಯಿಯ ಸ್ಥಾನ, ತಾಯಿಯ ಪ್ರೀತಿ, ತಾಯಿಯ ಮಮತೆ ಅವನಲ್ಲೂ ಕೂಡ ಇದೆ ಎಂದಾಗ ಚಂದ್ರನ ಪೋಷಣೆ ಅಂದರೆ ಚಂದ್ರನ ಜಾತಕದಲ್ಲಿ ಚೆನ್ನಾಗಿರಬೇಕು. ಈ ಚಂದ್ರ ಚೆನ್ನಾಗಿಲ್ಲ, ನೀಚ ಸ್ಥಾನದಲ್ಲಿದ್ದಾನೆ, ಚಂದ್ರನ ಜೊತೆ ಕ್ರೂರಗ್ರಹಗಳ ಸಂಯೋಗವಿದೆ, ಚಂದ್ರ ಉತ್ತಮ ರಾಶಿಗಳಲ್ಲಿಲ್ಲ, ಖಂಡಿತವಾಗಿ ಇವನ ಜಾತಕ ಅತಿಯಾದಂಥ ಸಮಸ್ಯೆಯನ್ನು ಕೊಡುತ್ತೆ. ನಿದ್ರೆ ಸರಿಯಾಗಿ ಬರ್ತಾ ಇಲ್ವೋ, ಖಂಡಿತವಾಗಿ ಚಂದ್ರನ ಅನುಪಸ್ಥಿತಿ ಇಲ್ಲಿದ್ದೇ ಇರ್ತದೆ. ಸರಿಯಾದಂಥ ನಿದ್ದೆ ಬರ್ತಾ ಇಲ್ಲ ಅಂದಾಗ, ಜೊತೆಗೆ ಸರಿಯಾದಂಥ ನೆಮ್ಮದಿ ಮನುಷ್ಯನಲ್ಲಿಲ್ವಾ, ಸರಿಯಾದಂಥ ನಿರ್ಧಾರಗಳನ್ನು ತಗೊಳಕ್ಕಾಗ್ತಿಲ್ವಾ, ಚಂದ್ರ ಈಸ್ ಮೋಸ್ಟ್ ಪವರ್ಫುಲ್ ಪ್ಲ್ಯಾನೆಟ್. ಇವೆರಡು ಗ್ರಹ ಮೊದಲನೇದಾಗಿ ನಾನು ತಿಳಿಸ್ತಾ ಇದ್ದೇನೆ. ಇವೆರಡು ಗ್ರಹಗಳನ್ನು ಶುದ್ಧತೆ ಬಲಿಷ್ಠವನ್ನು ಹೇಗೆ ಮಾಡ್ಕೊಳ್ಳೋದು, ಸ್ವಾಭಾವಿಕವಾಗಿ ಮನೇಲಿ ಕೂತ್ಕೊಂಡೇ ಮಾಡ್ಬೋದು. ನೀವೆಲ್ಲೋ ಕ್ಷೇತ್ರ ಫಲಕ್ಕೆ ಹೋಗಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಕೆಟ್ಟೋಗಿದ್ದಾನ, ಚಂದ್ರ ಕೆಟ್ಟೋಗಿದ್ದಾನ, ಡೂ ದಿಸ್ ರೆಮಿಡೀಸ್. ಈ ರೆಮಿಡೀಸ್ನ ನೀವೇನಾದರೂ ಮಾಡಿಕೊಂಡ್ರೆ 100ಕ್ಕೆ 100 ಭಾಗ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಒಂದೊಂದೇ ನೋಟ್ ಮಾಡ್ಕೊಳ್ಳಿ ಸಾಧ್ಯವಾದರೆ, ಖಂಡಿತವಾಗಿ ಭಾಳ ವಿಶೇಷ. ಅಥವಾ ರೆಕಾರ್ಡ್ ಮಾಡ್ಕೊಳ್ಳೋದು, ಸೇವ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ, ಈ ವಿಡಿಯೋಸ್ನ ಫಾರ್ವರ್ಡ್ ಮಾಡಿ. ಖಂಡಿತವಾಗಿ ನಿಮ್ಮ ಸ್ನೇಹಿತರಿಗೂ ಉತ್ತಮವಾಗಿರ್ತಕ್ಕಂಥ ಒಂದು ಲಾಭ ಲಭ್ಯ ಆಗೋದ್ರಲ್ಲಿ ತೊಂದರೆ ಇಲ್ಲ. ನೋಡಿ, ಸೂರ್ಯ ಚೆನ್ನಾಗಿಲ್ಲ ನಿಮ್ಮ ಜಾತಕದಲ್ಲಿ. ಮೊದಲನೇದಾಗಿ ನಾನು ಸೂರ್ಯನ ಅಂಶಕ್ಕೆ ಬರ್ತಾ ಇದ್ದೇನೆ. ಅಂದರೆ ಸೂರ್ಯಗ್ರಹದ ಒಂದು ಸಮಸ್ಯೆಗೆ ದೂರ ಆಗ್ತಕ್ಕಂಥದ್ದು ಹೇಗೆ ನೋಡಿ. ಸೂರ್ಯ ಚೆನ್ನಾಗಿಲ್ಲ ಅಂದರೆ ಪುನರ್ವಸು ನಕ್ಷತ್ರದಲ್ಲಿ, ಪುನರ್ವಸು ನಕ್ಷತ್ರ ಇರ್ತಕ್ಕಂಥ ಸಮಯ ಒಂದು 5 ಗುಲಗಂಜಿ ಅಂದರೆ ಒಂದು 5 ಕ್ಯಾರೆಟ್ ಅಷ್ಟು ಶುದ್ಧ ಮಾಣಿಕ್ಯವನ್ನು ಬಲಗೈ ಮಧ್ಯದ ಅಂದರೆ ಉಂಗುರದ ಬೆರಳಿಗೆ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಪುನರ್ವಸು ನಕ್ಷತ್ರ ಇರ್ತಕ್ಕಂಥ ಸಮಯ, ಭಾನುವಾರ ಪುನರ್ವಸು ನಕ್ಷತ್ರ ಬಂದಿದೆಯೋ, ಗುರುವಾರ ಪುನರ್ವಸು ನಕ್ಷತ್ರ ಬಂದಿದೆಯೋ, ಆ ಒಂದು ದಿನದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಹರಳು ಹಾಕೊಳ್ಳೋ ಇಸ್ ವೆರಿ ಡೇಂಜರಸ್. ಆದರೆ ಸರಿಯಾಗಿ ನೋಡಿಕೊಂಡು ನಾವು ಹರಳನ್ನು ಧಾರಣೆಯನ್ನು ಮಾಡ್ಕೋಬೇಕು. ಆವಾಗ ಸೂರ್ಯ ಸ್ವಲ್ಪ ಮಟ್ಟಿಗೆ ಪವರ್ಫುಲ್ ಆಗ್ತದೆ ಜಾತಕದಲ್ಲಿ. ಹಾಗೆ ರವಿವಾರ ಅಂದರೆ ಭಾನುವಾರ ಹೋರಿಗಳು ಅಂದರೆ ನೀವು ಎತ್ತುಗಳು ಅಂತ ನೋಡಿದ್ವಿ, ಹಸುಗಳಲ್ಲ, ಹೋರಿಗಳಿಗೆ ಹಾಗೂ ಮಂಗಗಳಿಗೆ, ಹೋರಿ ಅಥವಾ ಮಂಗ ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿಲ್ಲ ಅಂತ ಪಕ್ಷದಲ್ಲಿ ಸೂರ್ಯನ ಒಂದು ಸಮಸ್ಯೆ ದೂರ ಆಗಬೇಕು, ಸೂರ್ಯ ಶುಭ ಆಗಬೇಕು ಅಂದರೆ ಬೆಲ್ಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಕೆ, ಮಂಗಗಳಾಗಿರ್ಬೋದು, ಹೋರಿಗಳಾಗಿರ್ಬೋದು, ಬಸವ ಎಲ್ಲ ಊರಲ್ಲೂ ಸಿಗ್ತದೆ. ಆ ಬಸವನಿಗೆ ಬೆಲ್ಲವನ್ನು ಭಾನುವಾರಗಳಂದು ಕೊಟ್ಟು ನೋಡಿ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ. ಪಿತೃದೋಷ ನಿವಾರಣೆ ಆಗ್ತದೆ. ಮಂಗಗಳಿಗೆ ಬೆಲ್ಲವನ್ನು ಕೊಟ್ಟರೆ ಮ್ಯಾಕ್ಸಿಮಮ್ ಕೂಡ ಅಲ್ಲೂ ಕೂಡ ನಿಮಗೆ ಶುಭ ಫಲ, ಲಾಭ ಸಿಗ್ತಕ್ಕಂಥದ್ದು, ಸೂರ್ಯನ ಫಲ ಸಿಗ್ತಕ್ಕಂಥದ್ದು. ಹಾಗೆ ಆ ದಿನ ಸಾಧ್ಯವಾದಷ್ಟು ಕೂಡ ಯಾರಿಗಾದರೂ ಬಡವರಿಗೆ ಅಥವಾ ಅನಾಥಾಶ್ರಮಗಳಿಗೆ ನಮಗೆ ಕೇಪಬಿಲಿಟಿ ಇದೆ ಎಂದಾಗ ನೀವು ಗೋಧಿಯನ್ನು ದಾನ ಮಾಡ್ಬೋದು. ಖಂಡಿತವಾಗಿ ಗೋಧಿ ದಾನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳಲ್ಲಿ ಒಂದು. ಸೂರ್ಯ ಸಮಸ್ಯೆ ಇದೆ ಎಂದಾಗ ಈ ಸರಳವಾಗಿರ್ತಕ್ಕಂಥ ಪರಿಹಾರ ಒಂದು ಸತಿ ಮಾಡಬೇಡಿ, ಆಗಿದ್ದರೆ ವರ್ಷಕ್ಕೆ 2 or 3 times 4 times ಮಾಡಿ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ಹಾಗೆ ಸೂರ್ಯ ಅನುಕೂಲ ಆಗಬೇಕು ಅಂದರೆ, ಸೂರ್ಯ ಜಾತಕದಲ್ಲಿ ಪವರ್ಫುಲ್ ಆಗಬೇಕು ಅಂದರೆ
ನಿತ್ಯ ಪ್ರಾತಃ ಕಾಲ ಅಂದರೆ ಬೆಳಗಿನ ಜಾವದಲ್ಲಿ ಸೂರ್ಯೋದಯದ ಸಮಯ ಅಂತ ನೋಡಿದ್ವಿ. ಅಂದರೆ ಬೆಳಗಿನ ಜಾವ ಸೂರ್ಯ ಉದಯ ಆಗ್ತಕ್ಕಂಥ ಸಮಯದಲ್ಲಿ ಯಾವುದಾದ್ರೂ ಕೆಂಪು ಪುಷ್ಪಗಳು ಬಿಡ್ತಕ್ಕಂಥ ಗಿಡಗಳಿಗೆ, ದಾಸವಾಳ, ಕೆಂಪು ದಾಸವಾಳ ಆಗ್ಬೋದು, ಗುಲಾಬಿ ಆಗ್ಬೋದು, ಈ ಥರದ ಕೆಂಪು ಕಣಗಲೆ ಆಗ್ಬೋದು, ಕೆಂಪು ಪುಷ್ಪ ಬಿಡ್ತಕ್ಕಂಥ ಗಿಡಗಳಿಗೆ ಪ್ರಾತಃ ಕಾಲದಲ್ಲಿ ಪ್ರತಿ ದಿವಸ ನೀರನ್ನು ಹಾಕಿ, ಸೂರ್ಯ ಚೆನ್ನಾಗಿಲ್ಲ ಅಂದಾಗ ಇದಕ್ಕಿಂತ ಒಳ್ಳೆ ರೆಮಿಡೀಸ್ ಎಲ್ಲಪ್ಪ ಕೊಡ್ತಾರೆ ನಿಮಗೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರೆಮಿಡಿ. ಸೂರ್ಯ ಚೆನ್ನಾಗಿ ಆಗ್ತಾ ಬರ್ತಾನೆ. ಸೂರ್ಯ ಉದಯ ಆಗಬೇಕಾದಂಥ ಸಂದರ್ಭದಲ್ಲಿ ನೀವು ಕೇವಲ ನೀರನ್ನು ಹಾಕ್ತಾ ಬನ್ನಿ. ಸೂರ್ಯ ಮ್ಯಾಕ್ಸಿಮಮ್ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೋಡಿ, ಭಾಳ ವಿಶೇಷವಾಗಿ ನೀವು ಈ ಸೂರ್ಯ ಚೆನ್ನಾಗಿಲ್ಲ ಅಂದಾಗ ರವಿವಾರ ಅಂದರೆ ಸೂರ್ಯನ ವಾರ, ಭಾನುವಾರ ಒಂದು ಬ್ರಾಸ್ ಅಂದರೆ ಈ ಕಾಪರ್ ಆಗಿರ್ತಕ್ಕಂಥ ಒಂದು ಚೌಕಾಕಾರದ ಒಂದು ಕಾಪ್ರದ ತುಂಡನ್ನು ತೆಗೆದುಕೊಂಡು ಅದಕ್ಕೆ ನೀವು ಕೇಸರಿಯನ್ನು ಲೇಪನವನ್ನು ಮಾಡ್ಕೋಬೇಕು. ಇವೆಲ್ಲ ಒಂದೊಂದಾದ ರೆಮಿಡೀಸ್ ಬರ್ಕೋಬೋದು, ಯಾವುದಾದ್ರೂ ಅನುಕೂಲ ಆಗ್ತದೋ ಅದು ಮಾಡ್ಕೊಳ್ಳಿ. ಅದನ್ನು ನೋಡಿ, ನೀವು ಅದು ಚೌಕಾಕಾರವಾಗಿರ್ತಕ್ಕಂಥ ಒಂದು ತಾಮ್ರದ ಬಿಲ್ಲೆ, ಅದು ತಾಮ್ರವಾಗಿರ್ತಕ್ಕಂಥ ತಗಡಾದರೂ ಆಯಿತು, ಒಂದು ಚೌಕಾಕಾರವಾಗಿರ್ತಕ್ಕಂಥ ಒಂದು ಬಿಲ್ಲೆ ಏನಾದರೂ ತಗೊಳ್ಳಿ. ಅದಕ್ಕೆ ಕೇಸರಿ ತಿಲಕವನ್ನು ಲೇಪನವನ್ನು ಮಾಡಿ ನಿಮ್ಮ ಮನೆಯ ಅಂಗಳ, ನಿಮ್ಮ ಮನೆಯ ಹೊರಭಾಗ ಅಂಗಳ ಯಾವುದಿದೆಯೋ, ಮೈದಾನ ಇದೆಯೋ ಅಥವಾ ಏನಾದರೂ ಟೆರಸ್ ಮುಂದೆ ಏನಾದರೂ ಜಾಗವಿದೆಯೋ ಅಲ್ಲಿ ಹೂತಾಗ್ತಕ್ಕಂಥ ಕೆಲಸವನ್ನು ಭಾನುವಾರಗಳಂದು ತಾವು ಮಾಡಬೇಕು. ಇದು ಸೂರ್ಯನ ಪ್ರಭಾವ ಜಾಸ್ತಿ ಆಗ್ತಾ ಬರುತ್ತೆ. ರಾಜಕೀಯದಲ್ಲಿರ್ತಕ್ಕಂಥವ್ರು ಈ ಕೆಲಸವನ್ನು ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಗುಡ್ ರೆಮಿಡೀಸ್. ಇಟ್ಸ್ ಅ ವೆರಿ ವೆರಿ ಗುಡ್ ರೆಮಿಡೀಸ್. ಹಾಗೆ ಕಂದು ವರ್ಣ ಅಂದರೆ ಕೆಂಪು ಇರುವೆಗಳು ಅಂತ ಕರಿತೀವಿ. ಕಪ್ಪಿರುವೆ ಅಲ್ಲ, ಕೆಂಪು ಇರುವೆಗಳು, ದಪ್ಪ ದಪ್ಪ ಇರುವೆಗಳು ಬರ್ತದೆ. ಆ ಕಂದು ವರ್ಣದ ಇರುವೆಗಳಿಗೆ ಸಪ್ತಧಾನ್ಯಗಳಿಂದ ಮಾಡಿರ್ತಕ್ಕಂಥದ್ದು, 7 ಧಾನ್ಯಗಳಿಂದ ಕೂಡಿರ್ತಕ್ಕಂಥ ಹಿಟ್ಟನ್ನು, ಸ್ವಲ್ಪ ಬೆಲ್ಲವನ್ನು ಮಿಶ್ರಣವನ್ನು ಮಾಡಿಕೊಂಡು ಪ್ರತಿ ದಿವಸ ಸಾಧ್ಯವಾದರೆ ಆಗ್ತಕ್ಕಂಥ ಕೆಲಸ ಮಾಡಿ. ಆಗಲಿಲ್ಲ ಅಟ್ಲೀಸ್ಟ್ ಭಾನುವಾರ ನೀವು ಕಂದು ಇರುವೆ ಇರತಕ್ಕಂಥ ಗೂಡಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ಒಂದು ಧಾನ್ಯಗಳ ಹಿಟ್ಟು ಜೊತೆಗೆ ಬೆಲ್ಲದನ್ನು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಜೊತೆಗೆ ನೋಡಿ, ತಾಮ್ರದ ಒಂದು ರಾತ್ರಿಯಲ್ಲಿ ಒಂದು ತಾಮ್ರದ ಒಂದು ಚೆಂಬಿನಲ್ಲಿ ನೀರನ್ನು ತುಂಬಿಸಿಡಿ. ರಾತ್ರಿ ಪೂರ್ತಿ ತಲೆ ದಿಂಬತ್ರ ಇಟ್ಕೊಳ್ಳಿ. ತಲೆ ದಿಂಬು ಅಥವಾ ನಿಮ್ಮ ಕೈಯಳತೆ ದೂರದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗ್ಗೆ ಆ ನೀರನ್ನು ಕುಡಿತಕ್ಕಂಥ ಕೆಲಸ ಮಾಡಬೇಕು. ಈಸ್ ಅ ವೆರಿ ಹೈಲಿ ಪವರ್ಫುಲ್ ರೆಮಿಡೀಸ್ ಫಾರ್ ದಿಸ್. ಇವೆಲ್ಲ ಕೂಡ ಅತ್ಯಂತ ಸುಲಭ ಪರಿಹಾರಗಳಲ್ಲಿ ಸೂರ್ಯನ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಸೂರ್ಯ ಜಾತಕದಲ್ಲಿ ಚೆನ್ನಾಗಿಲ್ಲ, ವಿಲ್ ಪವರ್ ಚೆನ್ನಾಗಿಲ್ಲ ಅಂದಾಗ ದಿಸ್ ಅ ವೆರಿ ವೆರಿ ಗುಡ್ ರೆಮಿಡೀಸ್. ಹಾಗೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅಂದರೆ ಈ ಚಂದನವನ್ನು, ಕೆಂಪು ಚಂದನ ಅಂತ ಕರೆದ್ವಿ, ರೆಡ್ ಸ್ಯಾಂಡಲ್ನ ಚೆನ್ನಾಗಿ ತೆಗೆದು ಆ ಒಂದು ಕೆಂಪು ಚಂದನವನ್ನು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕ್ಕೊಂಡು ಸ್ನಾನವನ್ನು ಮಾಡಿ. ಹಾಗೆ ನಿಮ್ಮ ಬಲಗೈಗೆ ಸಾಧ್ಯವಾದಷ್ಟು 6 ಎಳೆ ನೂಲು ಇರ್ತಕ್ಕಂಥ ದಾರ ಸಿಗ್ತದೆ. ಎಲ್ಲ ಕಲರ್ಗಳು ಮಿಶ್ರಣವಾಗಿರ್ತಕ್ಕಂಥದ್ದನ್ನು ಇಲ್ಲಿ ನಿಮ್ಮ ಬಲಗೈಗೆ ಕಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ವಿಶೇಷವಾಗಿ ಸೂರ್ಯನ ಪವರ್ ಜಾಸ್ತಿ ಆಗ್ತಾ ಬರ್ತದೆ. 6 ಎಳೆಗಳಿರ್ತಕ್ಕಂಥದ್ದು ನೋಡಿ. ಹಾಗೂ ಕೂಡ ರವಿವಾರ ಅಂದರೆ ಸೂರ್ಯನ ದಿನ ಅಂದರೆ ಭಾನುವಾರ, ಕೃತಿಕಾ ನಕ್ಷತ್ರ, ಹಾಗೆ ಉತ್ತರ ಫಲ್ಗುಣಿ ನಕ್ಷತ್ರ, ಹಾಗೆ ಉತ್ತರಾಷಾಢ ನಕ್ಷತ್ರ ಇರತಕ್ಕಂಥ ದಿನದಂದು ಯಾವತ್ತಾದರೂ ನೀವು ಆ ಒಂದು ನಕ್ಷತ್ರದಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಏನಾದರೂ ಶವದ ಯಾತ್ರೆ ಬರ್ತಾ ಇದೆ, ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದಾಗ 100ಕ್ಕೆ 100 ಭಾಗ ನೀವೊಂದು ಕೆಲಸ ಮಾಡ್ಕೊಳ್ಳಿ. ಆ ಶವದ ಯಾತ್ರೆ ಯಾರ್ದಾದ್ರೂ ಆಗಿರ್ಬೋದು, ಅಟ್ಲೀಸ್ಟ್ ನಿಮಗೆ ಆ ನಕ್ಷತ್ರ ಇದೆ, ಭಾನುವಾರ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದು ನೀವು ಕ್ಯಾಲೆಂಡರ್ ಮತ್ತೊಂದು ಏನೋ ನೋಡ್ಕೊಳ್ತಾ ಹೋದರೆ ಆ ಯಾತ್ರೆಯನ್ನು ನೀವು ಪರಿಪೂರ್ಣವಾಗಿ ಮಾಡಿ ಬರಬೇಕು. ಆ ಶವದ ಯಾತ್ರೆ ಎಲ್ಲಿವರೆಗೂ ಹೋಗ್ತದೋ ಅಂದರೆ ಅವರ ಮಣ್ಣು ಆಗೋವರೆಗೂ ಕೂಡ ಆ ಜಾಗಕ್ಕೆ ಹೋಗಿ ಅಲ್ಲಿ ಬಿಟ್ಬಿಟ್ಟು ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಟ್ಸ್ ಅ ವೆರಿ ಪವರ್ಫುಲ್ ರೆಮಿಡೀಸ್ ಕೂಡ, ವೆರಿ ಪವರ್ಫುಲ್ ರೆಮಿಡೀಸ್. ಹಾಗೆ ಅಕ್ರೂಟ್ ಹಣ್ಣು ಬರ್ತದೆ, ಅಕ್ರೂಟು ಇವೆಲ್ಲ ಸಿಗುತ್ತೆ ನಿಮಗೆ, ಫ್ರೂಟ್ಸು ಮತ್ತು ತೆಂಗಿನ ಎಣ್ಣೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ತೆಂಗಿನ ಎಣ್ಣೆ ಅಥವಾ ಅಕ್ರೂಟನ್ನು ಯಾವಾಗಿಂದಾಗೆ ದೇವಸ್ಥಾನಗಳಿಗೆ ಕೊಡ್ತಕ್ಕಂಥ, ಧರ್ಮಕ್ಷೇತ್ರಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಪ್ರತಿ ದಿವಸ ಮುಂಜಾನೆ ಸೂರ್ಯ ಉದಯವಾಗಬೇಕಾದಂಥ ಸಂದರ್ಭದಲ್ಲಿ 21 ಅಥವಾ 108 ಬಾರಿ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ,
ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಹೇಳಿ. ಇವೆಲ್ಲ ಕೂಡ ಸರಳವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಒಂದು. ಇವೆಲ್ಲವನ್ನು ಮಾಡಿಕೊಂಡ್ರೆ ಜಾತಕದಲ್ಲಿ ಸೂರ್ಯನ ಪವರ್ ಜಾಸ್ತಿ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿಲ್ವಾ, ಡೂ ದೀಸ್ ರೆಮಿಡೀಸ್. 100ಕ್ಕೆ 100 ಭಾಗ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯತೆ. ಅದೇ ರೀತಿ ಜನ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿಲ್ಲ, ನೀಚನಾಗಿದ್ದಾನೆ, ನಮ್ಮ ಮನೆಯವರು ಇದ್ದಕ್ಕಿದ್ದಾಗೆ ಕೋಪ ಮಾಡ್ಕೊಳ್ತಾರೆ, ಇದ್ದಕ್ಕಿದ್ದಾಗೆ ಮುನಿಸ್ಕೊಳ್ತಾರೆ, ಒಂದು ದಿವಸ ಇದ್ದಿದ್ದ ಮನಸ್ಥಿತಿ ಒಂದು ದಿವಸ ಇರೋದಿಲ್ಲ ಗುರುಗಳೇ, ಒಂದು ಸತಿ ಒಂದೊಂದು ಥರ ಒಂದೊಂದು ರೀತಿ ಇರ್ತಾರೆ ಗುರುಗಳೇ ಅಂತಕ್ಕಂಥವ್ರು ಆಗಿರ್ಬೋದು. ಅಥವಾ ಸ್ವತಃ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ, ಯಾರು ನನ್ನ ಜಾತಕದಲ್ಲಿ ಚಂದ್ರ ಚೆನ್ನಾಗಿಲ್ವೋ, ಮನಸ್ಥಿತಿ ಸರಿ ಇಲ್ವೋ, ಸರಿಯಾದ ನಿರ್ಧಾರ ತೊಗೊಳಕ್ಕಾಗ್ತಿಲ್ವೋ, ಸರಿಯಾಗಿ ನಿದ್ದೆ ಕಾಡ್ತಾ ಇಲ್ವೋ, ಕೆಟ್ಟ ಕೆಟ್ಟ ಮನಸ್ಥಿತಿ ಇದೆಯೋ, ಖಂಡಿತವಾಗಿ ಈ ಒಂದು ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನೋಡಿ, ಸೋಮವಾರಗಳಂದು ಕನಿಷ್ಠ ಪಕ್ಷ 4ರಿಂದ 5 ಕ್ಯಾರೆಟ್ ಆಗಿರ್ತಕ್ಕಂಥ ರೂಬಿ, ಒಳ್ಳೆಯ ಅಂತ ರೂಬಿ ಅಲ್ಲ, ನಿಮಗೆ ಒಳ್ಳೆಯ ಮುತ್ತನ್ನು ಸೋಮವಾರ ದಿನ ನೀವು ಕನಿಷ್ಠಿಕಾ ಬೆರಳು ಅಂದರೆ ಕನಿಷ್ಠಿಕಾ ಬೆರಳು ಅಂದರೆ ಕೊನೆಯ ಬೆರಳು, ಈ ಕೊನೆಯ ಬೆರಳಿಗೆ ಬೆಳ್ಳಿಯೆಲ್ಲ ಧಾರಣೆಯನ್ನು ಮಾಡಿಕೊಳ್ಳಿ. ಚಂದ್ರ ಚೆನ್ನಾಗಿಲ್ಲ ಅಂತ ಪಕ್ಷದಲ್ಲಿ ಸಾಧ್ಯವಾದಷ್ಟು ಈ ಒಂದು ಸರಳ ಪರಿಹಾರ ಇನ್ನಷ್ಟು ಶುಭ್ರವಾತಿ ಅಂದರೆ ಅತ್ಯಂತ ಸುಲಭ ಪರಿಹಾರಗಳಲ್ಲಿ ಒಂದು ಕೂಡ. ಹಾಗೆ ನೋಡಿ, ನೀವು ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಚಂದ್ರ ಚೆನ್ನಾಗಿಲ್ಲ ಅಂದರೆ ಶಿವನಿಗೆ ಆಗಿಂದಾಗ್ಗೆ ಜಲಾಭಿಷೇಕ, ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ನೀವೇ ಸಾಧ್ಯವಾದರೆ ಮನೇಲಿದ್ದರೆ ಜಲಾಭಿಷೇಕವನ್ನು ಮಾಡಬೇಕಾದ್ರೆ ಓಂ ಸೋಂ ಸೋಮಾಯ ನಮಃ, ಓಂ ಸೋಂ ಸೋಮಾಯ ನಮಃ, ಓಂ ಸೋಂ ಸೋಮಾಯ ನಮಃ ಈ ಸರಿ 11 ಬಾರಿ ಈ ಥರ ಮಂತ್ರವನ್ನು ಹೇಳ್ತಾ ಶಿವನನ್ನು ಕ್ಷೀರಾಭಿಷೇಕ ಅಥವಾ ಜಲಾಭಿಷೇಕವನ್ನು ಮಾಡೋದ್ರಿಂದ ಚಂದ್ರನ ಪವರ್ಫುಲ್ ಜಾಸ್ತಿ ಆಗ್ತಾ ಬರುತ್ತೆ. ಮ್ಯಾಕ್ಸಿಮಮ್ ಇಟ್ಸ್ ಅ ವೆರಿ ಗುಡ್ ರೆಮಿಡೀಸ್ ಆಲ್ಸೋ. ನೋಡಿ, ಹಾಗೆ ಸೋಮವಾರ ಯಾವುದೇ ಕಾರಣಕ್ಕೂ ಸಿಹಿಯಿಂದ ಕೂಡಿರ್ತಕ್ಕಂಥ ಹಾಲನ್ನು ಸೇವನೆ ಮಾಡಬೇಡಿ. ಚಂದ್ರ ಚೆನ್ನಾಗಿಲ್ಲ ಅಂತ ಪಕ್ಷದಲ್ಲಿ ಸೋಮವಾರಗಳೊಂದು ಎಕ್ಸ್ಪೆಷಲಿ ಸಿಹಿ ಹಾಲನ್ನು ಕುಡಿತಕ್ಕಂಥ ಕೆಲಸ ಮಾಡಲೇಬಾರ್ದು. ಆದಷ್ಟು ಕೂಡ ನೀವು ಮಳೆಯ ನೀರನ್ನು ಯಾವುದಾದ್ರೂ ಒಂದು ಶುದ್ಧ ಒಂದು ಗ್ಲಾಸಲ್ಲಿ ಅಥವಾ ಒಂದು ಸೀಸೆಯಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಪವಿತ್ರ ಸ್ಥಾನದಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿಲ್ಲ ಅಂತ ಪಕ್ಷದಲ್ಲಿ ಇದರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಹಾಗೆ ಸ್ಮಶಾನದಲ್ಲಿ, ಯಾವುದಾದ್ರೂ ಸ್ಮಶಾನದ ಒಂದು ಫ್ಲ್ಯಾಟು ಅಥವಾ ಸ್ಮಶಾನದಲ್ಲಿ ಬೆಳ್ಳಿ ಅಥವಾ ಅಕ್ಕಿಯನ್ನು ನೀವು ಅಲ್ಲಿ ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸ್ಮಶಾನದ ಒಂದು ಯಾವುದಾದ್ರೂ ಫ್ಲ್ಯಾಟಲ್ಲಿ ಬೆಳ್ಳಿ ಅಥವಾ ಏನಾದರೂ ನಿಮ್ಮ ಬೆಳ್ಳಿ ಕಾಯಿನ್ ಇರ್ಬೋದು ಅಥವಾ ಅಕ್ಕಿ ಆಗ್ಬೋದು, ಅಲ್ಲಿ ಚೆಲ್ತಕ್ಕಂಥ ಅಥವಾ ಅಲ್ಲಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರ ಜನ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿಲ್ವೋ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ನೋಡಿ, ಮಂಚದ ಕಾಲುಗಳಿಗೆ 4 ಬೆಳ್ಳಿಯ ಮಳೆಯನ್ನು ಹೊಡೆಯಿರಿ. ನೀವೇನಾದರೂ ಮಂಚ ಇದ್ದು ಅದರ ಮೇಲೆ ಮಲ್ಕೊಳ್ತಿದ್ದೀವಿ ಅಂದರೆ ಸಣ್ಣ ಸಣ್ಣ ಬೆಳ್ಳಿಯ ಮಳೆ ಮಾಡಿಸ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿಲ್ಲ ಅಂತವರು, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂತಕ್ಕಂಥವ್ರು ಆಗಿರ್ಬೋದು, ಏನೇ ಆಗಿರ್ಬೋದು, ಚಂದ್ರನ ಮನಸ್ಥಿತಿ ಸರಿ ಇಲ್ಲ ಅಂತಕ್ಕಂಥವ್ರು ಆಗಿರ್ಬೋದು, ಬೆಳ್ಳಿಯನ್ನು 4 ಕಾಲಿಗೆ ಮಂಚದ ಕಾಲು ಹೊಡೆಯಿರಿ. ಮ್ಯಾಕ್ಸಿಮಮ್ ಇಸ್ ಆಲ್ಸೋ ಗುಡ್ ರೆಮಿಡೀಸ್. ನೋಡಿ, ಹಾಗೆ ಚಂದ್ರ ಇನ್ನಷ್ಟು ವೃದ್ಧಿ ಚೆನ್ನಾಗಿ ಆಗ್ತಕ್ಕಂಥದ್ದು 11 ಸೋಮವಾರ 5 ಜನ ಕಿರಿಯ ಕನ್ಯೆಯರಿಗೆ ಅವರಿಗೆ ಹಾಲಿನ ಪಾಯಸ ಭೋಜನವನ್ನು ಮಾಡಿಸಿ. 11 ಸೋಮವಾರ ನಿಮಗೆ ಯಾರಾದರೂ ಹಿರಿಯರಾಗಿರ್ಬೋದು, ಅದಕ್ಕೆ ಅಂದರೆ ಕಿರಿಯರಾಗಿರ್ತಕ್ಕಂಥ ಮಕ್ಕಳು, ಹೆಣ್ಣು ಮಕ್ಕಳಿಗೆ, ಕನ್ಯೆಯರಿಗೆ, ಮದುವೆ ಆಗಿರ್ತಕ್ಕಂಥವರಲ್ಲ ಕನ್ಯೆಯರಿಗೆ 11 ಸೋಮವಾರ ಹಾಲಿನ ಕೀರನ್ನು ಉಣಬಿಡಿಸಿ ಅವ್ರನ್ನ ಸಂತೋಷವನ್ನು ಪಡಿಸ್ತಕ್ಕಂಥ ಕೆಲಸವನ್ನಿ. ಹಾಗೂ ಅವತ್ತಿನ ದಿನವೇ 1 ಲೀಟರ್ ಹಾಲನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಧರ್ಮಕ್ಷೇತ್ರಗಳಿಗಾದರೂ ಕೊಡ್ತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು. ನೋಡಿ, ಒಂದು ವೇಳೆ ಚಂದ್ರ ಚೆನ್ನಾಗಿಲ್ದು ಒಳ್ಳೆಯ ನಿದ್ದೆ ಬರ್ತಾ ಇಲ್ಲ ಅಂತಕ್ಕಂಥವ್ರಾಗಿರ್ಬೋದು, ಮಂಚದ 4 ಕಾಲುಗಳಿಗೆ
ತಾಮ್ರದ ಮಳೆಯನ್ನು ಹೊಡಿಬೇಕು. ಗುರುಗಳೇ ಆಗಲೇ ಹೇಳಿದ್ರಿ ಇದು ಅಟ್ಲೀಸ್ಟ್ ನಿಮಗೆ ಎಂಥದ್ದು ಬೆಳ್ಳಿಯ ಮಳೆ ಹೊಡೆದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅಫ್ಕೋರ್ಸ್ ತುಂಬ ನಿದ್ದೆ ಕೆಡ್ತಾ ಇದೆ, ಮನಸ್ಥಿತಿ ಸರಿ ಇಲ್ಲ ಅಂತಕ್ಕಂಥವ್ರಾಗಿರ್ಬೋದು, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಆಟ್ ಟೈಮಲ್ಲಿ ನಿದ್ದೆ ಬರ್ತಾ ಇದೆ ಅಂತಕ್ಕಂಥವ್ರಾಗಿರ್ಬೋದು, 4 ಕಾಳಿಗೆ ತಾಮ್ರದ ಮಳೆಯನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡಿ. ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಣಾಮವನ್ನು ಕೊಡುತ್ತೆ. ಒಂದು ಬೆಳ್ಳಿಯ ಸರ ಹಾಗೂ ಬೆಳ್ಳಿಯ ಉಂಗುರ ಆಗಿರ್ಬೋದು, ಸರ ಅಥವಾ ಬೆಳ್ಳಿಯ ಉಂಗುರ ಆಗಿರ್ಬೋದು. ನೋಡಿ, ಸೋಮವಾರ ಹಸ್ತ ನಕ್ಷತ್ರ, ರೋಹಿಣಿ ಶ್ರವಣ ನಕ್ಷತ್ರದಲ್ಲಿ, ಹಸ್ತ ಶ್ರವಣ ಸೋಮವಾರ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಹೋರ ನೋಡ್ಕೊಳ್ಳಿ. ಅವತ್ತು ಸೋಮವಾರ ಚಂದ್ರನ ಹೋರದಿಂದ ಪ್ರಾರಂಭ. ಆ ನಕ್ಷತ್ರ ದಿವಸ ಸರ ಅಥವಾ ಬೆಳ್ಳಿಯ ಉಂಗುರವನ್ನು ಮಾಡಿಸಾಕ್ಕೊಳ್ತಕ್ಕಂಥದ್ದು, ಈ ಬೆರಳಿಗೆ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಮ್ಯಾಕ್ಸಿಮಮ್ ಇನ್ನಷ್ಟು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ಹಾಗೆ ತುಂಬ ಚಂದ್ರ ಕೆಟ್ಟವನಾಗಿದ್ದಾನೆ, ಅನಿಷ್ಟನಾಗಿದ್ದಾಗ ನೋಡಿ, ಸೋಮವಾರ ಒಂದು ಬಿಳಿಯ ದಾರವನ್ನು ತಗೊಳ್ಳಿ. ಕಿರಾನಿ ಅಂತ ಒಂದು ಗಿಡ ಬರ್ತದೆ. ಕಿರಾನಿ ಗಿಡ ನೀವು ಮೊಬೈಲಲ್ಲಾದರೂ ಸರ್ಚ್ ಮಾಡ್ಬೋದು. ಕಿರಾನಿ ಅಂತ ಹೊಡೆದ್ರೆ ಆ ಗಿಡ ಬರ್ತಕ್ಕಂದಿರುತ್ತೆ. ಆ ಗಿಡದ ಒಂದು ಬೇರನ್ನು ತಗೋಬೇಕಾಗುತ್ತೆ. ಆ ಕಿರಾನಿ ಗಿಡದ ಬೇರನ್ನು ತಗೊಂಡು ನಿಮ್ಮ ಬಲಗೈ ರೆಟ್ಟೆಗೆ ಕಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಅಕಸ್ಮಾತ್ ಆಗಲಿಲ್ಲ ಅಂದ ಪಕ್ಷದಲ್ಲಿ ಒಂದು ಬೆಳ್ಳಿಯ ತಾಯ್ತ ಆಗಿರ್ಬೋದು, ಬೆಳ್ಳಿಯ ತಾಯ್ತದೊಳಗಡೆ ಆ ಬೇರನ್ನು ಹಾಕಿ ನಿಮ್ಮ ಕೊರಳಲ್ಲಾದರೂ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇಟ್ಸ್ ಎ ವೆರಿ ಗುಡ್. ತುಂಬ ನಿಮಗೆ ಚಂದ್ರ ಸಮಸ್ಯೆ ಇದ್ದಾನೆ, ಮನಸ್ಥಿತಿ ಸರಿ ಇಲ್ಲ, ಇದ್ದಕ್ಕಿದ್ದಾಗೆ ಕೋಪ, ಈಗಿದ್ದ ಮನಸ್ಥಿತಿ ಇಲ್ಲ ಅಂತಕ್ಕಂಥವ್ರು ಈ ಸುಲಭ ಪರಿಹಾರವನ್ನು ಮಾಡ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳೆಲ್ಲ ಒಂದು. ಹಾಗೆ ಪ್ರತಿ ದಿವಸ ಸಾಧ್ಯ. ಚಂದ್ರ ಚೆನ್ನಾಗಿಲ್ಲ ಅಂತಕ್ಕಂಥವ್ರು ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓಂ ಶ್ರಾಂ ಶ್ರೀಂ ಶೌಂ ಸಹ ಚಂದ್ರಮಸೇ ನಮಃ, ಓಂ ಶ್ರಾಂ ಶ್ರೀಂ ಶೌಂ ಸಹ ಚಂದ್ರಮಸೇ ನಮಃ 108 ಬಾರಿ ಈ ಮಂತ್ರವನ್ನು ಹೇಳಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಉತ್ತರಾಭಿಮುಖವಾಗಿ ಬೇಡ, ಪಶ್ಚಿಮ ಅಭಿಮುಖವಾಗಿ ಕೂತು ಈ ಮಂತ್ರವನ್ನು ಪಠಿಸಿ. ಅದು ಸಾಯಂಕಾಲದ ಸಮಯದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಇವೆರಡು ಗ್ರಹಗಳ ಸಮಸ್ಯೆ ಇದ್ದಕ್ಕಂಥವ್ರಾಗಿರ್ಬೋದು, ಅಥವಾ ಸೂರ್ಯ ನಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಗುರುಗಳೇ ಅಂತಕ್ಕಂಥವ್ರು ತೊಂದರೆ ಇಲ್ಲ, ಚಂದ್ರ ಚೆನ್ನಾಗಿಲ್ಲ ಅಂತಕ್ಕಂಥವ್ರು ಮಾಡ್ಕೊಳ್ಳಿ. ಯಾವುದೇ ರಾಶಿಯವರಾಗಿರ್ಬೋದು, ಈ ಒಂದು ಸರಳ ಪರಿಹಾರದಿಂದ ನಾನು ತಿಳಿಸ್ಕೊಟ್ಟಿದ್ದೇನೆ, ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ. ಖಂಡಿತ ಅನೇಕ ವಿಚಾರಗಳಿಗೆ ನಮ್ಮ ತುಳಸಿ ಚಾನಲ್ನ ಟ್ಯೂನ್ ಮಾಡ್ತಾಯಿರಿ. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.